ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ವ್ಲಾಗರ್ಸ್. ನಾನು ನಿಮ್ಮೆಲ್ಲರ ಮೇಘನಾ. ಸೊ ಸುಮಾರು ದಿನದಿಂದ ಲಾಂಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರಲಿಲ್ಲ, ಬರೀ ಶಾರ್ಟ್ ವಿಡಿಯೋಸ್ ನ ಮಾಡ್ತಾ ಇದ್ದೆ. ಸೊ ಕೆಲವು ಕಾರಣಾಂತರದಿಂದ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೆ ಶಾರ್ಟ್ಸ್ ಹಾಕ್ತಿದ್ದೆ. ಸೊ ಇವತ್ತಿಂದ ಫುಲ್ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ. ವಾರದಲ್ಲಿ 3 ದಿನ ನಿಮ್ಗೆ ಫುಲ್ ವ್ಲಾಗ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ನಾಳೆ ಭೀಮನಮೋತ್ಸಿ ಹಬ್ಬ ಇರೋದ್ರಿಂದ ಇವಾಗ ಅದಕ್ಕೆ ತಿಂಡಿಗಳನ್ನ ಕೆಲವೊಂದು ಮಾಡೋದು ನಮ್ಮ ಮನೆಯಲ್ಲಿ ರೂಢಿ ಇದೆ. ಸೊ ಹಾಗಾಗಿ ಅದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮಲ್ಲೆಲ್ಲ ಯಾವ ರೀತಿ ಏನೇನೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಶ್ರಾವಣ ಸ್ಟಾರ್ಟ್ ಆದ್ರೆ ಸಾಕು, ಒಂದ್ರ ಜೊತೆ ಹಿಂದೆನೆ ಹಬ್ಬಗಳು ಬರ್ತಾ ಹೋಗುತ್ತೆ. ಸೊ ಹಬ್ಬಗಳಿಗೆ ವಿಧ ತಿಂಡಿಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಭೀಮನಮೋತ್ಸಿ ಹಬ್ಬದಲ್ಲಿ ನಮ್ಮನೇಲಿ ಕರ್ಗಡ್ಬು ಮತ್ತೆ ಭಂಡಾರ ಅಂತ ಮಾಡ್ತೀವಿ. ಸೊ ಭಂಡಾರ ಅಣ್ಣ ತಮ್ಮ ಯಾರು ಇದ್ರೆ ಸೊ ಅವ್ರ ಹತ್ರ ಒಡ್ಸೋ ಅಂತ ದಕ್ಷಿಣ, ಅವ್ರಿಗೆ ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣ ಇಟ್ಟು ಅವ್ರಿಗೆ ಒಡ್ಸೋ ಅಂತ ಆ ಭಂಡಾರ ಹೊಡಿಯೋ ಅಂತ ಹಬ್ಬ ಕೂಡ ಭೀಮನಮೋತ್ಸಿ ಹಬ್ಬದಲ್ಲಿ ನಮ್ಮ ಮನೇಲಿ ರೂಢಿ ಇದೆ. ಸೊ ಅದಕ್ಕೊಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಎಲ್ಲಾರ ಮನೇಲೂ ಒಂದೊಂದ್ ರೀತಿಯಾದ ರಿಚುವಲ್ಸ್ ಇದ್ದೇ ಇರುತ್ತೆ. The wind hums songs at the break of day, whispering pines, secrets untold, carrying tales only the forest holds. Moonlight spills through the velvet dark, patterns leaving its mark. The roots stretch deep, the earth's gentle sigh. ಸೊ ಈ ರೀತಿ ಹಬ್ಬಗಳು ಆತರ ಎಲ್ಲ ಸ್ಟಾರ್ಟ್ ಆದಾಗ ಹಿರಿಯರು ಮನೇಲಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಹೆಲ್ಪ್ ಅಂದಂಗೂ ಆಗುತ್ತೆ, ಮತ್ತೆ ಎಲ್ಲದನ್ನು ಅವರೇ ಕೂಡ ರೆಡಿ ಮಾಡ್ಕೊಡ್ತಾರೆ ಅಲ್ವಾ. ಸೊ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವೊಂದು ನನ್ಗೆ ಅಳತೆ ಗೊತ್ತಾಗಲ್ಲ, ಹಾಗಾಗಿ ಅಮ್ಮನ್ನ ಅಥವಾ ನಮ್ಮ ಅತ್ತೆನ ಕೇಳಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. Dawn paints gold on the mountain's crown, while rivers whisper truth as they flow down. And their songs entwine with the trees that stand, knotted in time by nature's hand. Each echo step on the forest floor opens a world through an ancient door. The silence alive, yet brimming with sound. ಎಲ್ಲಾನು ರೆಡಿ ಮಾಡ್ಕೊಂಡಾದ್ಮೇಲೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇನೋ ಗೊತ್ತಿಲ್ಲ, ನನಗೆ ಅಡ್ಗೆ ತಿಂಡಿ ಆದ್ಮೇಲೆ ಏನೇ ಕೆಲಸ ಅಡ್ಗೆ ಮನೇಲಿ ಮುಗಿಸಿದ್ಮೇಲೆ ಕ್ಲೀನ್ ಆಗಿರ್ಬೇಕು ಅಡ್ಗೆ ಮನೆ. ಬೇರೆ ಕಡೆ ಗಲೀಜಾಗಿದ್ರು ಏನು ಬೇಜಾರಾಗಲ್ಲ. ಸೊ ಅಡ್ಗೆ ಮನೆ ಅಂತೂ ಕ್ಲೀನ್ ಆಗಿರ್ಬೇಕು ನನ್ಗೆ, ಯಾಕಂದ್ರೆ ಬೆಳಗ್ಗಿಂದ ರಾತ್ರಿ ತನಕ ಟೈಮ್ ಸ್ಪೆಂಡ್ ಮಾಡೋದು ಅದೇ ಜಾಗದಲ್ಲಿ ನಾವು. ಸೊ ಆ ಜಾಗ ಕ್ಲೀನ್ ಆಗಿಲ್ಲ ಅಂದ್ರೆ ಏನೋ ಒಂಥರ ನೆಕ್ಸ್ಟ್ ಅಡ್ಗೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೇನೆ ಒಂಥರ ಇರಿಟೇಷನ್ ಆಗ್ಬಿಡುತ್ತೆ ನನ್ಗೆ. ಅದಾದ್ಮೇಲೆ ಕೆಲವೊಂದು ಬಟ್ಟೆಗಳೆಲ್ಲ ಒಣಗಿರೋದಿತ್ತು, ಅದನ್ನೆಲ್ಲ ತಂದು ಮಡ್ಸಿಟ್ಕೊಳ್ತಾ ಇದೀನಿ.
2 ಡೇಸಿಂದ ಮಳೆ ಬರೋದ್ರಿಂದ ಬಟ್ಟೆ ಒಣಗೋದೇ ಕಷ್ಟ ಆಗ್ಬಿಟ್ಟಿದೆ. ಸುಮಾರು ಹಾಗೆ ಒದ್ದೊದ್ದೇ ಇರೋದಿದೆ. ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಕೆಲವೊಂದು ಒಣಗಿರೋದನ್ನ ಮಡ್ಚಿಟ್ಕೊಳ್ತಾ ಇದ್ದೀನಿ. Under the boughs where the shadows play, the wind hums songs at the break of day, whispering pines secrets untold. ಮತ್ತೆ ಸಂಜೆ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಊಟ ಎಲ್ಲ ಆದ್ಮೇಲೆ ಅಡ್ಗೆ ಮನೆನ ಹಿಂದಿನ ದಿನ ರಾತ್ರಿನೇ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಮತ್ತೆ ನಾಳೆ ಬೆಳಗ್ಗೆ ದೇವ್ರ ನೈವೇದ್ಯಕ್ಕೆ ಏನಾದ್ರು ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀನಿ ಅನ್ನೋದಕ್ಕಾಗಲ್ಲ. ಹಾಗಾಗಿ ಅಡ್ಗೆ ಮನೆಯನ್ನು ಕೂಡ ರಾತ್ರಿನೇ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ಗೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರದ್ದು ಅಣಿ ಕೂಡ ಮಾಡ್ಕೊಂಡ್ಬಿಡೋಣ, ದೇವ್ರದ್ದೆಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ ರಂಗೋಲಿ ಎಲ್ಲ ಹಾಕಿ ದೇವ್ರದಿಟ್ಟು ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಜಸ್ಟ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಸೊ ಆ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮಕ್ಳಿರೋ ಮನೆಯಲ್ಲಿ ಈ ತರ ಎಲ್ಲ ಹಿಂದಿನ ದಿನನೇ ರೆಡಿ ಮಾಡ್ಕೊಂಡ್ರೆ ನಾವು ಬೇಗ ಆರಾಮಾಗಿ ಅವ್ರು ಹೇಳೋ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ ಅವ್ರದ್ದು ರಗಳೆನೆ ಆಗೋಗ್ಬಿಡುತ್ತೆ. ಅದ್ರ ಜೊತೆಗೆ ನಾವು ಪೂಜೆ ಮಾಡ್ದಂಗೆ ನಮ್ಗೆ ಏನೋ ಒಂಥರ ಮಾಡಿದೀವಿ ಅಂತ ಅನ್ಸೋದಿಲ್ಲ. ಸೊ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ. ಅದ್ರ ಜೊತೆ ಪೂಜೆ ಮಾಡಿದ್ರೆ ಅಷ್ಟೊಂದು ಪೀಸ್ಫುಲ್ನೆಸ್ ಅಂತ ನಮ್ಗೆ ಅನ್ಸಲ್ಲ ಅಲ್ವಾ. ಸೊ ಹಾಗಾಗಿ ಕೆಲವೊಂದ್ಸತಿ ಬೆಳಗ್ಗೆ ಮಾಡ್ತೀವಿ ಅಂತ ಹೋದಾಗ ಮರ್ತು ಹೋಗ್ಬಿಡ್ತೀವಿ. ಕೆಲವೊಂದು ಗಡಿಬಿಡಿಯಲ್ಲಿ ಏನ್ ಪೂಜೆ ಸಾಮಾನು ಏನೇನ್ ಬೇಕೋ ಅದನ್ನೆಲ್ಲ ಗಡಿಬಿಡಿಯಲ್ಲಿ ಮರ್ತೋಗ್ಬಿಡ್ತೀವಿ. ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಜೋಡಿಸ್ಕೊಂಡು ಮಿಕ್ಕಿದೇನಾದ್ರೂ ಇಡ್ಬೇಕಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಏನಾದ್ರು ಇಡ್ಬೇಕು ಅಂತಂದ್ರೆ ಅಮ್ಮ ಅಥವಾ ಅತ್ತೆಗೆ ಫೋನ್ ಮಾಡಿ ಎಲ್ಲದನ್ನು ಇಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಸೊ ಹೀಗೆ ಭೀಮನ ಅಮಾವಾಸ್ಯೆಯ ಪ್ರಿಪರೇಷನ್ ನಡೀತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ಹೇಗ್ ನಡೀತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಲೈಕ್ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Opens the world through an ancient